ನಮಸ್ತೆ. 12ನೇ ಗೋವಾದಲ್ಲಿ ನಡೀತಾ ಇರತಕ್ಕಂಥ ಹಿಂದೂ ರಾಷ್ಟ್ರ ಅಧಿವೇಶನ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಪ್ರತಿಯೊಂದು ಸಂಘಟನೆಯ ಪ್ರಮುಖರನ್ನು ಎಕ್ಕಿ ತಂದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ನಡೀತಾ ಇರತಕ್ಕಂಥ ಈ ಅಧಿವೇಶನ ಬಹಳ ಮುಖ್ಯವಾದದ್ದು. ಹಿಂದೂಗಳು ಮುಂದಿನ ಹೋರಾಟಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಒಂದು ರೂಪುರೇಷೆಯನ್ನು ಹಾಕ್ಕೊಟ್ಟು ಬಹಳ ಅದ್ಭುತವಾಗಿ ಬಂದಿರತಕ್ಕಂಥ ಎಲ್ಲ ವಕ್ತಾರರು ನಾವು ಏನು ಮಾಡಬೇಕು, ಹೇಗೆ ಅದನ್ನು ಫೈನಾನ್ಷಿಯಲಿ ಹೇಗೆ ಹಿಂದೂಗಳನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು, ಯಾವ ರೀತಿ ನಾವು ಸಂಘಟಿತರಾಗಬೇಕು, ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು, ಆಧ್ಯಾತ್ಮಿಕವಾಗಿ ನಾವೆಷ್ಟು ಸದೃಢರಾಗಬೇಕು, ಭಾರತವನ್ನು ಕಟ್ಟೋದು ಅಂದರೆ ಹೇಗೆ, ಹಿಂದೂ ರಾಷ್ಟ್ರ ಅಂದರೆ ಹೇಗೆ, ಈ ಎಲ್ಲ ಕಲ್ಪನೆಗಳನ್ನು ಕಟ್ಟಿಕೊಡುವಂಥ ಒಂದು ಬಹಳ ಅತ್ಯುನ್ನತವಾದಂಥ ಕಾರ್ಯ ಈ ಗೋವಾದ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಆಗ್ತಾ ಇದೆ. ನಾನು ಹಿಂದೂ ಜನಜಾಗೃತಿಯ ಈ ಸಮಿತಿಗೆ ನಾನು ಬಹಳ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮಸ್ತ ಹಿಂದೂಗಳ ಪರವಾಗಿ ನಾನು ಸಲ್ಲಿಸ್ತೇನೆ. ಯಾಕೆಂತಂದರೆ ಇಡೀ ದೇಶದ ಎಲ್ಲ ಸಂಘಟನೆಗಳನ್ನು, ಸಾವಿರ ಸಂಖ್ಯೆಯ ಸಂಘಟನೆಗಳ ಪ್ರಮುಖರನ್ನು ಒಟ್ಟಿಗೆ ತೆಗೆದುಕೊಂಡು ಬಂದು ಇಲ್ಲಿ ಕೆಲಸ ಒಂದು ಶಿಬಿರದ ರೀತಿ ನಡೆಸೋದಿದೆಯಲ್ಲ, ಬಹಳ ಅದ್ಭುತವಾದಂತಹ ಕಾರ್ಯ. ಯಶಸ್ವಿಯಾಗಿ ಇದು ನಡೀತಾ ಇದೆ. ಬಹಳ ನನಗೆ ಇದು 2ನೇ ಬಾರಿ ಬರ್ತಾ ಇರೋದು. ಒಂದಕ್ಕಿಂತ ಮತ್ತೊಮ್ಮೆ ಬಹಳ ಒಂದು ದೊಡ್ಡ ನನಗೆ ಅನುಭವವನ್ನು ತಂದುಕೊಡ್ತಾ ಇದೆ. ನನ್ನ ಜಿಲ್ಲೆಯಲ್ಲಿ ನಾನು ಎಷ್ಟು ಸಂಘಟನೆಯನ್ನು ಮಾಡೋದಕ್ಕೆ ಸ್ಫೂರ್ತಿ ಬೇಕೋ ಅಷ್ಟನ್ನು ಹಿಂದೂ ಜನಜಾಗೃತಿಯ ಸಮಿತಿ ನನಗೆ ತುಂಬಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.